ನನ್ನ ತಮ್ಮನ ಹೆಂಡ್ತಿಗೆ ಹಾಂ ಬಟ್ಟೆ ತಂದಿದ್ದೀನಿ. ಅಮ್ಮಂಗೆ ಗೊತ್ತಾದರೆ ಅಮ್ಮ ಹೇಳೈತೆ ಏನು ಸಹಾಯ ಮಾಡಬೇಡ ಅಂತ. ಅಮ್ಮಂಗೆ ಗೊತ್ತಾದರೆ ಬೈತಾರೆ ಅಂತ ಅನ್ನಿಸ್ತೈತೆ. ಆದ್ರೂನು ಪಾಪ ಅವ್ರಿಗೊಬ್ಬ ನಮ್ಮ ಹೊಸ ವರ್ಷ ಅಲ್ವಾ ಇದು, ಎಂತೆಂಥವ್ರು ಹಾಕ್ಕಂತಾರೆ. ಅಂಥದ್ರಾಗೆ ಪಾಪ ನನ್ನ ತಮ್ಮನ ಹೆಂಡ್ತಿ ಅವ್ರು ಹಾಕೊಂಡ್ರೆ ಏನಾಗ್ತೈತೆ. ಬಟ್ಟೆನ ತಂದಿದ್ದೀನಿ, ಕೊಟ್ಟರೆ ಇಸ್ಕೊತಾರ ಇಸ್ಕೊಳಲ್ವ ಗೊತ್ತಿಲ್ಲ. ಹ್ಞೂ ಆದರೂ ಒಂದು ರೌಂಡ್ ಹೋಗ್ಬಿಟ್ಟು ಕೊಟ್ಟು ಬರೋದೇ ವಾಸಿ. ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಯುಗಾದಿ ಹಬ್ಬದ ದಿನ ಎಲ್ಲರೂ ಹೊಸ ಬಟ್ಟೆ ಹಾಕ್ಕೊಂಡು ಅವ್ರು ಹೊಸ ಬಟ್ಟೆ ಹಾಕ್ಕೊಳ್ಳಿಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅಲ್ವಾ. ಹ್ಞೂ ಅವರು ಹೊಸ ಬಟ್ಟೆ ಹಾಕ್ಕೋಬೇಕು, ಅದೇ ನನಗೂ ಆಸೆ. ಸರಿ ಆಯಿತು, ಕೊಟ್ಬಿಟ್ಟು ಬರೋದೇನೇ ಎಷ್ಟೋ ವಾಸಿ. ಯಾರೂ ಇಲ್ಲ ಅಲ್ವಾ, ಕೊಟ್ಬಿಟ್ಟು ಬರೋಣ. ನಮ್ಮ ಅಮ್ಮಂಗೆ ಹೇಳೋದೇನೇ ಬೇಡ. ನಿಧಿ ಎಲ್ಲೋ ಹೋಗ್ತಾವಳೆ. ಹ್ಮ್ ಹಾ, ನಾನು ಇವಳ ಜೊತೆ ರೌಂಡ್ಸ್ ಹೊಡಿಬೇಕು ಇವತ್ತಂತೂ. ಹೋ ನಿಧಿ, ಬ್ಯಾಗ್ ಇಟ್ಕೊಂಡು ಎಲ್ಲ ಹೊರಟಿದ್ಯಾ? ಶಾಪಿಂಗಾ? ನಾನು ಬರ್ತೀನಿ ಶಾಪಿಂಗ್ಗೆ. ಏಯ್ ನಿಧಾನಕ್ಕೆ ಮಾತಾಡು. ನಾನು ಶಾಪಿಂಗ್ ಹೋಗ್ತಿಲ್ಲ. ನನ್ನ ತಮ್ಮನ ಹೆಂಡ್ತಿಗೆ ಬಟ್ಟೆ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಪಾಪ ಅಪ್ಪ ಅಲ್ವಾ, ಅವ್ರು ಬಟ್ಟೆನೂ ತಗೊಂಡಿರಲ್ಲ, ಏನೂ ತಗೊಂಡಿರಲ್ಲ. ಅದಕ್ಕೇ ನಾನೇನೇ ಹೋಗ್ಬಿಟ್ಟು ಬಟ್ಟೆ ಕೊಟ್ಬಿಡೋಣ ಅಂತ ಹೋಗ್ತಾ ಇರೋದು. ಅದನ್ನ ಯಾಕೆ ಇಷ್ಟು ನಿಧಾನ ಕೇಳ್ತೀಯಾ? ಜೋರಾಗಿ ಹೇಳು, ಜೋಶಾಗಿ ಹೇಳು. ಜೋರಾಗಿ ಮಾತಾಡ್ಬೇಡ. ನಮ್ಮಮ್ಮ ಕೊಡ್ಬೇಡ ಅಂತ ಹೇಳೈತೆ. ಈಗ ಸುಮ್ಮನೆ ನಮ್ಮ ಪದ್ದು ಅಮ್ಮಂಗೆ ಗೊತ್ತಾಗ್ಬಿಟ್ರೆ ಸುಮ್ಮನೆ ನಂಗೆ ಗ್ರಾಚಾರ ಬಿಡಿಸ್ತೈತೆ. ಅವ್ರಿಗೇನು ಸಹಾಯ ಮಾಡಬೇಡ, ಅವ್ರ ಬುದ್ಧಿ ಕಲ್ತ್ಕೊಳ್ಳಿ ಅಂತ ಹೇಳೈತೆ. ಆದರೂ ನನ್ನ ತಮ್ಮ ಅಲ್ವಾ ಪಾಪ. ಅವನು ಮದುವೆ ಮಾಡ್ಕೊಂಡವನೆ, ಹೆಂಡ್ತಿ ಐತೆ, ಹಂಗೆ ಹೆಂಡ್ತಿ ಅವ್ರ ಅಮ್ಮ ಐತೆ. ಅವ್ರು ತುಂಬನೇ ಕಷ್ಟದವ್ರೆ. ಅವ್ರು ಹೊಸ ಬಟ್ಟೆ ಸಹ ಹಾಕ್ಕೊಂಡಿರಲ್ಲ. ಅವ್ರಲ್ಲಿ ಖುಷಿಯಾಗಿಲ್ಲ ಅಂದರೆ ನಾವೇನು ಖುಷಿಯಾಗಿರ್ತೀವಿ ಇಲ್ಲಿ? ನೀನೇ ಹೇಳು. ಅದಕ್ಕೆ ಕೊಟ್ಬಿಟ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಈ ವಿಚಾರ ನೀನು ಯಾರಿಗೂ ಹೇಳ್ಬಾರ್ದು. ನೋ 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 ನೋ, ಪ್ರಾಮಿಸ್, ಯಾರಿಗೂ ಹೇಳಲ್ಲ. ನೀನು ಎಷ್ಟು ಒಳ್ಳೆಯವಳು, ಎಲ್ಲರಿಗೂ ಎಷ್ಟು ಒಳ್ಳೆ ಕೆಲಸನ ನೀನು ಮಾಡ್ತೀಯಾ. ಗ್ರೇಟ್. ನಾನೇನು ಬೇರೆಯವರು ಮಾಡ್ತಿಲ್ಲ, ನಾನು ನನ್ನ ತಮ್ಮಂಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ನಾನು ಹೋಗಿ ಬಟ್ಟೆ ಕೊಟ್ಬಿಟ್ಟು ಬರಬೇಕು. ಅಯ್ಯೋ ನಿಂತ್ಕೊಂಡಿರಿ, ನಾನು ಬರ್ತೀನಿ. ನನಗೂ ನಿನ್ನ ತಮ್ಮನ ಹೆಂಡ್ತಿನ ಪರಿಚಯ ಮಾಡಿಸ್ಕೊಡು. ನೀ ಸುಮ್ಮನೆ ಇರ್ತೀಯಾ? ನನ್ನ ಹಿಂದೆ ಬರಬೇಡ. ಸುಮ್ಮನೆ ಯಾರಾದ್ರೂ ನೋಡಿದ್ರೆ ಏನಪ್ಪ ಇವನು ಯಾವಾಗ 3 ಹೊತ್ತು ಇವಳಿಂದನೇ ತಿರುಗ್ತಿರ್ತಾನೆ ಅಂತ ಜನ ಆಡ್ಕೋತಾರೆ. ಆಡ್ಕೊಂಡ್ಲಿ ಬಿಡು, ನೋ ಪ್ರಾಬ್ಲಮ್. ನಿನ್ಗೆ ಯಾರು ಹೇಳ್ತಾರೆ? ಹೋ, ಇದೇನಾ ನಿನ್ನ ತಮ್ಮನ ಮನೆ? ಸೋ ನೈಸ್. ಅವನೇ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದಕ್ಕೆ ನಮ್ಮಮ್ಮ ಹಳೆ ಮನೆ ಕಳಿಸ್ಬಿಟ್ಟೈತೆ. ಪಾಪ ತುಂಬ ಕಷ್ಟಪಡ್ತಾ ಇರಬೇಕು. ಅದಕ್ಕೆ ನಾನೇ ಸ್ವಲ್ಪ ಸಹಾಯ ಮಾಡೋಣ ಅಂತ ಬಂದೆ. ಅವರು ಯುಗಾದಿ ಹಬ್ಬ ಅಂದರೆ ಗೊತ್ತಲ್ಲ, ಚೆನ್ನಾಗಿ ಆಚರಿಸ್ಬೇಕಲ್ವಾ. ಹಾ ಹಾ, ಗೊತ್ತು ಗೊತ್ತು. ಯಾರವರೋ ಮನೆಗೆ. ಕಮಲಾ, ಕಮಲಾ, ಕಮಲಾ. ಕಮಲಾ, ಕಮಲಾ. ಏಯ್, ನೀನ್ ಯಾಕೆ ಕೂಗ್ತಾ ಇದೀಯಾ? ನೀನ್ ಕೂಗ್ತಾ ಇದೆಯಲ್ಲ, ಅದಕ್ಕೆ ನಾನು ಕೂಗ್ತಾ ಇದ್ದೀನಿ. ಅವಳು ನನ್ನ ತಮ್ಮನ ಹೆಂಡ್ತಿ, ನಾನು ಕೂಗ್ತಾ ಇದ್ದೀನಿ. ನನಗೂ ಅವಳೊಂಥರ ತಂಗಿ ತರ, ಅದಕ್ಕೆ ನಾನು ಕೂಗ್ತಾ ಇದ್ದೀನಿ. ಇರಿಟೇಷನ್ ಮಾಡಬೇಡ, ಸುಮ್ಮನೆ ಇರು. ಕಮಲಾ, ಓಹೋ ಏನ್ ಇಲ್ಲಿ ಗುಡಿಕಬಿಟ್ಟು ಬಂದಿದ್ದು? ಹಾ, ನಾವಿನ್ನೂ ಸತ್ತಿದೀವೋ ಬದುಕಿದೀವೋ ಅಂತ ಹೇಳ್ಬಿಟ್ಟು ನೋಡಕ್ ಬಂದ್ರಾ? ಅಯ್ಯೋ, ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ನೋಡಕ್ಕೆ ಅಲ್ಲಿಂದ ಇಲ್ಲಿಗಾನ ಬರ್ಬೇಕಾ? ಜಸ್ಟ್ ಒಂದು ಫೋನ್ ಮಾಡಿ ಕೇಳಿದ್ರೆ ಆಗುತ್ತೆ ಅಲ್ವಾ? ಆಕಾಶ್, ನೀನ್ ಸುಮ್ಮನೆ ಇರು. ನೋಡಿ, ನಮ್ಮ ಹಿಂದೂಗಳಿಗೆ ಇದನ್ನೇ ದೊಡ್ಡ ಹಬ್ಬ, ಯುಗಾದಿ ಹಬ್ಬ. ಈ ಹಬ್ಬದಲ್ಲಿ ನೀವು ಈ ಥರ ಬೇಜಾರು ಮಾಡ್ಕೊಂಡು ಬಟ್ಟೆ ಇಲ್ದಿರ್ತಾ ಇರೋದನ್ನ ನೋಡೋಕ್ಕಾಗಲ್ಲ. ಹೌದು, ನನಗೆ ಅಮ್ಮ ಹೇಳೈತೆ ನಿಮಗೆ ಸಹಾಯ ಮಾಡಬೇಡ ಅಂತ. ನಾನು ಸಹಾಯ ಇಲ್ಲ ಅಂದರೆ ನಿಮ್ಮನ್ನ ಇಷ್ಟೊತ್ತಿಗೆ ಏನೋ ಒಂದು ಸೆಟ್ಲು ಮಾಡಿಸ್ತಿದ್ದೆ. ನಮ್ಮ ಅಮ್ಮನ ಮಾತು ನಾನು ಯಾವತ್ತೂ ಮೀರಲ್ಲ. ಆದರೆ ಇದೊಂದೇ ಒಂದು ವಿಚಾರದಲ್ಲಿ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತು. ನೋಡು, ನನ್ನ ಕೈಲಾಗ ಸಹಾಯನ ಮಾಡಿದ್ದೀನಿ. ನಿಮಗೆ ಬಟ್ಟೆ ತೊಗೊಂಡ್ಬಿಟ್ಟು ಬಂದೀನಿ, ತೊಗೊಳ್ಳಿ. ಈ ಬಟ್ಟೆನ ತೊಗೊಂಡು ಹಬ್ಬಕ್ಕೆ ಹಾಕ್ಕೊಳ್ಳಿ. ನನ್ನ ತಮ್ಮಂಗೆ ನಿಮಗೆ ಎಲ್ರಿಗೂ ಬಟ್ಟೆ ತಂದಿದ್ದೀನಿ. ಯುಗಾದಿ ಹಬ್ಬ ಎಲ್ಲರೂ ಆಚರಿಸ್ತಾರೆ, ನೀವು ಅಷ್ಟೇ ಆಚರಿಸ್ಬೇಕು. ಎಲ್ಲ ಹೆಣ್ಮಕ್ಳಿಗೂ ಅಣ್ಣ ತಮ್ಮಗಳು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ ಅಲ್ವಾ? ನನಗೂ ಅದೇ ಆಸೆ. ತೊಗೊಳ್ಳಿ. ಸೀರೆ ತಗೊಬಿಟ್ಟು ಬಂದಿದ್ದೀರಾ ನಮಗೆ? ಎಷ್ಟು ರೂಪಾಯಿ ಸೀರೆ? 3,000 ರುಪೀಸ್ ಸೀರೆ. ಅಯ್ಯೋಯ್ಯೋ ರಾಮ ಶಿವ, 3,000 ರೂಪಾಯಿ ಸೀರೆ ತಗೊಬಿಟ್ಟು ಬಂದ. ದೇವ್ರು ಒಳ್ಳೇದು ಮಾಡಲಿ ನಿಂಗಂತೂ. ನಾನು ನನ್ನ ಮಗಳು ಕೊರಗ್ತಾ ಇದ್ವಿ. ಅಯ್ಯೋ ಏನು ಮಾಡೋಣಿ, ಕಾಸಿಲ್ಲ, ಏನೂ ಇಲ್ಲ, ಸೀರೆ ಇಲ್ಲ, ಬಟ್ಟೆ ಇಲ್ಲ, ಈಗಿದ್ದ ಯುಗಾದಿ ಹಬ್ಬ ಆಚರಿಸಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಸದ್ಯ ನೀನಾದ್ರೂ ತಗೊಬಿಟ್ಟು ಬಂದಲ್ಲ, ಅಷ್ಟೇ ಸಾಕು. ನೋಡಿ, ನಾನು ಕೊಟ್ಟೆ ಅಂತ ನಮ್ಮ ಅಮ್ಮಂಗಾಗಲಿ ಯಾರಿಗೂ ಗೊತ್ತಾಗಬಾರ್ದು. ನನ್ನ ತಮ್ಮಂಗೂ ಏನು ಹೇಳಕ್ಕೆ ಹೋಗಬೇಡಿ, ಸರಿನಾ? ಅವನು ಮತ್ತೆ ಅಮ್ಮಂಗೆ ಎಂದಾದರೂ ಹೇಳ್ಬಿಟ್ರೆ ನಮ್ಮಮ್ಮ ಮತ್ತೆ ನನ್ನನ್ನು ಬೈತಾರೆ. ನೀವು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ಹೆಂಗೋ ನಮ್ಮ ಹತ್ರನೂ ಗತಿ ಇರಲಿಲ್ಲ, ಕಾಸು ಏನೂ ಗತಿ ಇರಲಿಲ್ಲ. ಅದಕ್ಕೇನೆ ನಾನು ಏನೋ ಬೇಜಾರು ಮಾಡ್ಕೊಂಡು ಹಂಗೋ ಹಿಂಗೋ ಅಂತ ಅನ್ಕೊಂಡಿದ್ದೆ. ಹಬ್ಬಕ್ಕೆ ಸಮೇತ ಬ್ಯಾಳೆ ಅಕ್ಕಿ ಎಲ್ಲ ತಗೊಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಅಂಗಡಿನಾಗ ಸಾಲ ಹೇಳಿದ್ದೀನಿ, ತಗೊಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು ನಿನ್ನ ತಮ್ಮ ಹೇಳ್ದ. ಸರಿ ಅಂತ ಅಂದ್ಕೊಂಡು ಇದು ಮಾಡಿದೆ. ಹೆಂಗೋ ಈಕಿತ ಯುಗಾದಿ ಹಬ್ಬನ ಹೆಂಗೋ ಸುಮಾರಾಗನ ಆಚರಿಸಂಗೆ ಆಯಿತು. ಅಪ್ಪ, ಎಲ್ಲ ನಿನ್ನಿಂದ ನಿನಗೆ ಶಾನೆ ಬೈಕತ್ತಾ ಇದ್ವಿ. ನೀನು ಸದ್ಯ ನೀನು ಇಷ್ಟ ಆದ್ರೂ ತಂದು ಕೊಟ್ಬಿಟ್ಟು ನಮಗೆ ಭಾಳ ಒಳ್ಳೆ ಉಪಕಾರ ಮಾಡಿಬಿಟ್ಟೆ ಬಿಡು. ನಿನ್ನಂತವ್ರನ್ನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ತನ್ನ ಆದ್ನಿನ ಪಡೆಯೋಕ್ಕೆ ನನ್ನ ಮಗಳು. ಜನ ಎಷ್ಟು ಕಷ್ಟದಾಗಿರ್ತಾರಲ್ವಾ, ನಮಗೆ ಗೊತ್ತೇ ಆಗಲ್ಲ. ಆದರೆ ನಿಧಿ ಮಾತ್ರ ಡೈಮಂಡು. ಎಲ್ರಿಗೂ ಎಷ್ಟು ಸಹಾಯ ಮಾಡ್ತಾಳೆ. ಅದು ಈಗಿನ ಕಾಲದಲ್ಲಿ ಯಾರಿಗೂ ಸಹಾಯನೇ ಮಾಡಲ್ಲ, ಎಷ್ಟು ಸಹಾಯ ಮಾಡ್ತಾಳೆ. ಗ್ರೇಟ್ ಬಿಡು. ಇದೇ ವಿಚಾರಕ್ಕೆ ನಿಧಿ ನನಗೆ ತುಂಬ 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 ಇಷ್ಟ ಆಗ್ತಾಳೆ ಯಾವಾಗೂ.
ಸರಿ. ಬಟ್ಟೆ ಒಂದ್ಸಲ ತೆಗೆದು ನೋಡಿ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ. ನಿಮಗೆ ಚೆನ್ನಾಗಿಲ್ಲ ಅಂದರೆ ನಾನು ಎಕ್ಸ್ಚೇಂಜ್ ಮಾಡಿಸ್ಕೊಡ್ತೀನಿ. ಸರಿನಾ? ನಾನು ಹೊರಡ್ತೀನಿ. ಅಮ್ಮ ಯಾರಾದರೂ ನೋಡಿದ್ರೆ ನಾನು ನೋಡ್ಬಿಟ್ಟು ಸುಮ್ಮನೆ ಬೇಜಾರು ಮಾಡ್ಕೋತಾರೆ. ಅಯ್ಯೋ! ಕಾಫಿ ಇಕ್ಕನ ಅಂದರೆ ಹಾಲು ಇಲ್ಲ, ಸಕ್ಕರೆ ಕಾಫಿ ಪುಡಿನೂ ಇಲ್ಲ. ಪರವಾಗಿಲ್ಲ ಬಿಡಿ. ನೋಡಿ ನೋಡಿ, ಹಬ್ಬ ಮಾಡಲ್ಲ ಹಾಗೆ ಹೀಗೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ, ಇದರಲ್ಲಿ 10,000 ರೂಪಾಯಿ ದುಡ್ಡೈತೆ. ತಗೊಳ್ಳಿ. ನಿಮ್ಮ ಬಟ್ಟೆ ತಗೋತಿರೋ ಇಲ್ಲ ಮನೆಗೆ ಬೇಳೆ ತಗೋತಿರೋ, ಮನೆ ಏನು ಮಾಡ್ತಿರೋ ಗೊತ್ತಿಲ್ಲ. ನಾಳೆನೇ ಅಲ್ವಾ ಹಬ್ಬ. ನಿಮ್ಗೆ ಸ್ವಲ್ಪನಾದ್ರೂ ಸಹಾಯ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ 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 ಅಯ್ಯೋ! ದೇವ್ರು ಕಣಪ್ಪ ನೀನು. ಯಾರೋ ಏನೋ ಗೊತ್ತಿಲ್ಲ 10,000 ಕೊಡ್ತಾ ಇದೀಯ ನಮಗೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಇವ್ನು ಯಾಕೆ ಈ ಪಾಟಿ ಓವರ್ ಬಿಲ್ಡಪ್ ಕೊಡ್ತಾವನೆ? ಇವ್ರಿಗೆ ದುಡ್ಡು ಕೊಡಬೇಡ ಅಂತ ಅಮ್ಮ ಹೇಳಿದ್ರು ಕೊಡ್ತಾವನೆ ಇವನು. ತಗೊಳ್ಳಿ. ನೀವು ಕಷ್ಟದಲ್ಲಿರೋದು ನೋಡಿ ನನಗೆ ಬೇಜಾರಾಗ್ತೈತೆ. ಆ್ಯಕ್ಚುಲಿ ನಾನು ಜಾಸ್ತಿ ಕಷ್ಟದಲ್ಲಿರೋರನ್ನ ನೋಡೇ ಇಲ್ಲ. ನಿಮ್ಮನ್ನೇ ಫಸ್ಟ್ ನೋಡ್ತಾ ಇರೋದು. ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಗೊತ್ತಾಗಿದ್ದೆ ಈಗ. ನೋಡಿ, ತಗೊಳ್ಳಿ. 10,000 ಇದೆ. ತಗೊಂಡು ಹಬ್ಬಕ್ಕೆ ಏನೇನು ಬೇಕೋ ಸಾಮಾನು ಎಲ್ಲ ತಗೊಂಡ್ಬಿಟ್ಟು ಬಂದು ಎಲ್ಲರೂ ಖುಷಿಯಾಗಿ ಹಬ್ಬನ ಆಚರಿಸಿ. ಒಳ್ಳೇದಾಗ್ಲಿ ಕಣಪ್ಪ, ಒಳ್ಳೇದಾಗ್ಲಿ. ದೇವ್ರು ನಿನ್ಗೆ ಸಂದಕ್ಕಿಟ್ಟಿರ್ಲಿ ಕಣಪ್ಪ. ಬಾ ಹೋಗೋಣ. ನೀನ್ ಯಾಕೆ ಅವ್ರಿಗೆ 10,000 ಕೊಡಕ್ಕೋದೆ? ಅವ್ರಿಗೆ ಕಷ್ಟದ ಬೆಲೆ ಗೊತ್ತಾಗಬೇಕು ಅಂತನೇ ಅಮ್ಮ ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ. ನನ್ನ ಹತ್ರ ಏನು ದುಡ್ಡಿರ್ಲಿಲ್ವಾ? ನಾನು ದುಡ್ಡನ್ನ ಕೊಡ್ತಾ ಇದ್ದೆ. ಆದರೆ ದುಡ್ಡು ಕೊಟ್ಟರೆ ಅವರು ಸೋಂಬೇರಿಗಳಾಗ್ತಾರೆ. ನಾವೇ ಅವ್ರನ್ನ ಸೋಂಬೇರಿಗಳು ಮಾಡ್ದಂಗೆ ಆಗುತ್ತೆ. ಅವರು ಕಷ್ಟಪಟ್ಬಿಟ್ಟು ದುಡಿಬೇಕು. ಆವಾಗಲೇ ಅವ್ರಿಗೆ ಕಷ್ಟದ ಬೆಲೆ ಗೊತ್ತಾಗೋದು. ದುಡ್ಡಿನ ಸಹಾಯ ಯಾವತ್ತೂ ಮಾಡಬಾರ್ದು. ಅವ್ರಿಗೇನು ಅವಶ್ಯಕತೆ ಇರ್ತದೋ ಅದನ್ನು ಮಾತ್ರ ಕೊಡಬೇಕು. ಸರಿನಾ? ಯುಗಾದಿ ಹಬ್ಬ ಅಲ್ವಾ, ಹೋದ್ರೆ ಹೋಗ್ಲಿ ಬಿಡು, ಅವರು ಖುಷಿಯಾಗಿರ್ಲಿ. ನೀನಿನ್ನೂ ತಿಳ್ಕೊಳೋದು ತುಂಬ ಐತೆ. ನಡಿ ನಡಿ, ನಿಧಾನಕ್ಕೆ ತಿಳ್ಕೊಳ್ಳಿವಂತೆ. ಯಾರಮ್ಮ ಇವನು? ಕುಬೇರನ ವಂಶಸ್ಥ ಹಿಂಗೆಲ್ಲ ದಾನ ಮಾಡ್ತಾನಲ್ಲಮ್ಮ. ಯಾರು ಅಂತಾನೆ ಗೊತ್ತಿಲ್ಲ. 10,000 ರೂಪಾಯಿ ತಂದ್ಬಿಟ್ಟು ಕೈ ಕೊಟ್ಬಿಟ್ನಲ್ಲಮ್ಮ. ಏ ಅದೇ ಆ ಹುಡುಗಿ ಐತಲ್ಲ, ಉಸುನ್ ಫ್ರೆಂಡ್ ಅಂತೆ, ಫಾರಿನಿಂದ ಬಂದಿರೋದಂತೆ. ಯಾರೋ ಮಾತಾಡ್ತಾ ಇದ್ರು, ಕೇಳಿಸ್ಕೊಂಡಿದ್ದೆ ನಾನುನುವೆ. ಹೌದೇ? ಬಾಮ, ಸೀರೆ ಹೆಂಗವ ನೋಡೋಣ. 10,000 ರೂಪಾಯಿನ ಬಚ್ಚಿಕ. ಯಾವತ್ತು ನಾಳೆ ಯುಗಾದಿ ಹಬ್ಬ ಜೋರು ಮಾಡಬೇಕು. ಲೇ ಮಂಗ್ಯ, ನಾವೇನ ಜೋರಾಗಿ ಮಾಡಿದ್ರೆ ನಿನ್ನ ಗಂಡಂಗೆ ದುಡ್ಡೆಲ್ಲಿ ಬಂತು ಅಂತ ಗೊತ್ತಾಯ್ತದೆ. ದುಡ್ಡನ್ನ ಬಚ್ಚಿಕೊಳ್ಳೋಣ. ನಾಳೆ ನಮ್ಮ ಕಷ್ಟಕ್ಕೇನಕರ ಬೇಕಾಯ್ತದೆ. ಸರಿ ಸರಿ. ಅಯ್ಯೋ ಮಗಳೇ, ಇಲ್ಲಿ ನೋಡೆ ಸೀರೆ. ಯಪ್ಪ, ಬಾಡ್ರು ಸೀರೆ ಇಂಥದೇ ಬೇಕಿತ್ತು ನನಗೆ. ಎಂಥ ಸಂದಕ್ಕಿರೋ ಸೀರೆ ತಂದ್ಬಿಟ್ಟೈತೆ ನೋಡೆ ಹುಡುಗಿ. ಹೌದಾ? ಇನ್ನೊಂದು ತೆಗಿಯಮ್ಮ. ಇನ್ನೊಂದು ಹೆಂಗೈತೆ ಸೀರೆ? ಅಮ್ಮ, ನಾನು ಅನ್ಕೊಂಡಿರೋ ಥರ ಸೀರೆನೇ ಸಿಕ್ಬಿಡ್ತು ಕಣಮ್ಮ. ನಿಂಗದು ನಂಗಿದು ಭಾಳ ಸಂದಕೈತೆ. ಛೇ, ಇವತ್ತೊಂದೇ ದಿನದಾಗೆ ಬ್ಲೌಸ್ ಏನೋ ಹೊಲ್ಕೊಡಂಗಿದ್ರೆ ಬ್ಲೌಸ್ ಆದ್ರೂ ಹೊಲಿಸ್ಕೊಬಿಡ್ತಾ ಇದ್ದೀನಿ ನಾನಂತರೂ. ಒಂದೇ ದಿನಕ್ಕೆ ಹೊಲಿಸ್ಕೊಡುವ ಅಲ್ಲಿ ಎಲ್ಲ ಅನಿಸ್ತದೆ ಬಿಡು. ಬ್ಯಾರೆ ಯಾವ್ದನ ಸೀರೆ ಉಟ್ಕೊಂಡ್ರೆ ಆಯ್ತು. ಹ್ಞೂ ಮಗಳೇ, ನನಗಂತೂ ಬಲು ಇಷ್ಟ ಆಯಿತು. ಬಾಡ್ರು ಸೀರೆ ಅಂತ ಬಡ್ಕೊತಾ ಇದ್ದೆ ನಾನು. ನೋಡು, ನನ್ನ ಗಂಡ ಇಂಥ ಸೀರೆ ತಂದು ಕೊಟ್ಟಿದ್ರೆ ನಾನೇನು ಬೇಡ ಅಂತಿದ್ನ. ಇಂಥ ಸೀರೆ ತಂದು ಕೊಡೋದು ಬಿಟ್ಬಿಟ್ಟು ಎಂತೆಂತೆಂಥ ಸೀರೆನೋ ತಂದುಬಿಟ್ಟು ಕೊಡ್ತಾನೆ. ಕಳ್ಳ ಇದ ಬೊಡ್ಡ ಇದ. ಬೇಕಂತಾನೆ ನೀ. ಯಪ್ಪ, 250 ರೂಪಾಯಿ ಸೀರೆ ಎಲ್ಲಿ, 3,000 ರೂಪಾಯಿ ಸೀರೆ ಎಲ್ಲಿ? ಅಮ್ಮ, ಎತ್ತಿಕ್ಬಿಡೋಣ ಕಣಮ್ಮ. ಸೀರೆ ಅಂತ ತಗೊಂಡೋಗ್ಬಿಟ್ಟು ಎತ್ತಿಕೊಂಡು ಹಬ್ಬದ ದಿನ ಉಟ್ಕೊಂಡ್ರೆ ನನ್ನ ಗಂಡಂಗೆ ಗೊತ್ತಾಗಲಿ ಬಿಡು. ತಂಗಿ ನೀ ಬಟ್ಟೆ ತಂದು ಕೊಟ್ಟವಳೆ ಅಂತನೋ ಇಲ್ಲ ಯಾರೋ ಕೊಟ್ಟರು ಅಂತ ಹೇಳೋಣ. ನನ್ನ ಗಂಡಂಗೂ ಬಟ್ಟೆ ತಂದವಳೆ, ಪ್ಯಾಂಟು ಶರ್ಟು. ನಾವು ನೋಡೋದೇನು ನೋಡು. ಅವನವೇನು ಸಂದಾಕಿರ್ತಾನ ನಮಗೆ ಗೊತ್ತಾಗಲ್ಲ. ಅಮ್ಮ ಬಾ, ಬೀರ್ನಾಗ ಮಡ್ಗನ. ಈ ಸಲ ಯುಗಾದಿ ಹಬ್ಬ ಕೆಡ್ದಾಗ ಬಂದೈತಿ ಅನ್ಕತೈತೆ. ಭಾಳ ಸಂದಕ್ಕೆ ಬಂದ್ಬಿಟ್ಟೈತೆ ಬಿಡು ನಮ್ಗಂತೂ ಹಬ್ಬ ಅಲ್ವೇ. ಎಂಥ ಸಂದಕ್ಕೆ ಬಂದೈತೆ ಹಬ್ಬ ನಮಗೆ. ಬೊಲ್ ಖುಷಿ ಆಯ್ತದ ನನಗಂತೂ. ಹ್ಞೂ ಕಣಮ್ಮ, ನನಗೂ ಬೊಲ್ ಖುಷಿ ಆಯ್ತದೆ. ಹಬ್ಬ ಸದ್ಯ 10,000 ದುಡ್ಡು ಬಂತು, ಸೀರೆ ಬಂತು. ಇನ್ನೇನು ಬೇಕು ನಮ್ಮ ಯುಗಾದಿ ಹಬ್ಬಕ್ಕೆ? ಎಲ್ಲರಿಗೂ ಯುಗಾದಿ ಸಂದಕ್ಕೆ ಬಂದಿರಲಿ ಬಿಡು. ಪಾಪ ನಮಗೂ ಸಂದಕ್ಕೆ ಬಂದೈತಲ್ಲ. ಇಷ್ಟು ದಿನ ಊರಲ್ಲಿ ಯಾರು ಆಚರಣೆ ಮಾಡಲೇಬಾರ್ದು ಅನ್ಕೋತಾ ಇದ್ದೆ. ಇವಾಗ ಸದ್ಯ ಎಲ್ಲರೂ ಆಚರಿಸ್ಕೊಳ್ಳಿ ಬಿಡು. ನಾವು ಆಚರಿಸೋಣ. ನನ್ನ ಗಂಡಂಗೆ ಮಾತ್ರ 10,000 ರೂಪಾಯಿ ವಿಚಾರ, ಸೀರೆ ವಿಚಾರ ಏನು ಹೇಳ್ಬಾರ್ದು. ನಡಿ ಎತ್ತಿಕ್ಕಿ ಮಡಗ್ಬಿಡೋಣ. ಅವ್ರ ಅಕ್ಕ ಕೊಟ್ಲು ಅಂತ ಹೇಳೋದೇ ಬೇಡ.